ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮನೆಯೊಳಗೆ ರೆಸ್ಟೋರೆಂಟ್ ಸ್ಟೈಲ್ದಾಗ ಕಾಜು ಪನ್ನೀರ್ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಎಲ್ಲ ಹುಡುಗಿರು ತಮ್ಮ ಗಂಡದೇರು ಏನು ಬಿಟ್ಟಿರ್ತಾರೋ ಊಟಕ್ಕೆ ಅದು ಮಾಡಿಕೊಡೋದ್ರೊಳಗೆ ಎಲ್ಲಕ್ಕಿಂತ ಜಾಸ್ತಿ ಖುಷಿ ಇರ್ತೈತಿ. ಸೊ ನಂದು ಹಂಗಾಯಿತು. ಇವರು ಒಂದೆರಡು ಮೂರು ದಿನ ಆಯಿತು ನಂಗೆ ಯಾಕೋ ಕಾಜು ಪನ್ನೀರ್ ಮಸಾಲೆ ತಿನ್ನೋಂಗಾಗೈತಿ ಅಂತ ಅಂದಿರು. ಹಾಗಾಗಿ ಇವ್ರು ಆಫೀಸಿಂದ ಬರುವಷ್ಟ್ರಾಗಂದ್ರೆ ಕಾಜು ಪನ್ನೀರ್ ಮಸಾಲ ಆಯ್ತಂತ ನಾನು ಇವತ್ತು ಕಾಜು ಪನ್ನೀರ್ ಮಸಾಲ ಮಾಡೋಕ್ಕೆ ತೊಗೊಂಡಿನು. ಸೊ ಮೊದಲೇನು ಮಾಡೋದು, ಇಲ್ಲಿ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ತೊಗೋದು. ಅದ್ರೊಳಗೆ ನಿಮ್ಮ ಕಡೆ ಪನ್ನೀರ್ ಮಸಾಲೆ ಇದ್ದರೆ ಅದನ್ನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಡ್ರಿ. ಮತ್ತು ಅದ್ರೊಳಗೆ ಖಾರ, ಉಪ್ಪು, ಗರಂ ಮಸಾಲ, ಪಾವ್ ಭಾಜಿ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋದ. ನಿಮಗೆ ಬೇಡ ಪನ್ನೀರ್ ಮಸಾಲದಾಗ ಅಷ್ಟೇ ಮಾಡ್ತೇನೆಂದ್ರೆ ಒಂದು 4 ಟೇಬಲ್ ಸ್ಪೂನ್ ಮೊಸರೊಳಗೆ ಪೂರ್ಣ ಪನ್ನೀರ್ ಮಸಾಲೆ ಇರ್ತೈತೆ ಅದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋದ ಮತ್ತು ಮಾಡಿಬಿಡೋದು. ಅದಾದಮೇಲೆ ಇಲ್ಲಿ ನಾನು ಕಾಜು ಇಲ್ಲಿ ತುಕಡ ಮಾಡಿ ತೊಗೊಂಡು, ಅದಾದಮೇಲೆ ಪನ್ನೀರ್ ಕೂಡ ಚೆನ್ನಾಗಿ ಕಟ್ ಮಾಡಿ ತೊಗೊಂಡು ಅದನ್ನ ಇವಾಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋದ. ಕಾಜು ಮತ್ತು ಪನ್ನೀರ ನೀವು ಬೇಕಾದ್ರೆ ಎಣ್ಣೆಯೊಳಗೆ ಮಾಡ್ಕೊರಿ, ಇಲ್ಲಾಂದ್ರೆ ತುಪ್ಪದಾಗ ಅಥವಾ ಬೆಟ್ರದಾಗ ಯಾವ್ದು ಬೇಕೋ ಅದ್ರೊಳಗೆ ಮಾಡ್ಕೊಡ್ರಿ. ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋದ. ಇಲ್ಲಿ ನಿಮ್ಗೆ ಮತ್ತು ಪನ್ನೀರ ಸಾಫ್ಟಾಗಿಯೇ ಇರಬೇಕಂದ್ರೆ ಇದನ್ನ ಬಿಸಿ ನೀರೊಳಗೆ ಹಾಕಿಡೋದು, ಅದರಿಂದ ಪನ್ನೀರ ಸಾಫ್ಟ್ ಆಗಿರ್ತಾವೆ. ಅದೇ ಎಣ್ಣೆಯೊಳಗೆ ನಾನು ಇಲ್ಲಿ 3 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿ ಹಾಕ್ಕೊಂಡೀನಿ. ಅವ್ನ ಚೆನ್ನಾಗಿ ಫ್ರೈ ಮಾಡ್ಕೋದು. ಅದ್ರೊಳಗೆ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಅಲ್ಲ ಹಾಕೋದ. ನನ್ನ ಕಡೆ ಅಲ್ಲ ಇಲ್ಲಾಗಿತ್ತು, ನಾ ಏನು ಹಂಗಾಗಿ ಹಾಕ್ಕೊಂಡಿಲ್ಲ, ನಿಮ್ಮ ಕಡೆ ಇದ್ರೆ ಹಾಕ್ಕೊಡ್ರಿ. ಅದರೊಳಗೆ 2 ಮೀಡಿಯಮ್ ಸೈಜ್ದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡೆ ಚೆನ್ನಾಗೆ ಫ್ರೈ ಮಾಡಿಕೊಡ್ರಿ. ಇಲ್ಲಿ ಅದ್ರದ್ದೆಲ್ಲನೂ ಕಲರ್ ಚೇಂಜ್ ಆದಮೇಲೆ ನಾನು ಅದ್ರೊಳಗೆ ಸ್ವಲ್ಪ ಕಾಜು ಕೂಡ ಹಾಕಿನು ಮತ್ತು ಕೊತ್ತಂಬರಿ ಹಾಕೋದೆ. ಇದ್ರೊಳಗೆ ಈ ಫ್ರೈ ಮಾಡ್ಕೊತಲ್ಲ ಇದ್ರೊಳಗೆ, ಇದರಿಂದ ಗ್ರೇವಿಗೆ ಮಸ್ತ್ ಕಲರು ಬರ್ತೈತಿ, ಆಮೇಲೆ ಟೇಸ್ಟ್ ಕೂಡ ಬರ್ತೈತಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋದು. ಲಾಸ್ಟ್ಗೆ ನಾನು ಇದ್ರೊಳಗೆ ಒಂದು ಸ್ವಲ್ಪ ಪನ್ನೀರ್ ಕೂಡ ಹಾಕಿನು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋದು, 1-2 ನಿಮಿಷ ಆಗುವಷ್ಟು. ಇದರಿಂದ ಗ್ರೇವಿಗೆ ಕನ್ಸಿಸ್ಟೆನ್ಸಿ ಇರ್ತೈತಿಲ್ಲ, ಪನ್ನೀರ್ ಮತ್ತು ಕಾಜು ಹಾಕೋದ್ರಿಂದ ಚೆಂದ ಬರ್ತೈತಿ. ಹಾಗಾಗಿ ಅದನ್ನೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿನು, ಅವೆಲ್ಲನೂ ಆರಿದಾವೆ. ಇವಾಗ ಮಿಕ್ಸಿ ಜಾರ್ ಹಾಕ್ಕೊಂಡು ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೊಂಡು ಅಂತ ಹೆಂಗಿರ್ತೈತಿ, ಆಫೀಸಿಂದ ಬಂದಮೇಲೆ ಭಾಳ ಬೋರ್ ಆಗಿರ್ತೈತಿ ಅಡುಗೆ ಮಾಡೋಕೆ. ಬಟ್ ನಮ್ಮ ಮನಸ್ಸಿನಿಂದ ನಾವು ಅಡುಗೆ ಯಾವ ರೀತಿ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅಡುಗೆಯೊಳಗೆ ನೀವು ಎಷ್ಟು ಮನಸ್ಸು ಕೊಟ್ಟು ಮಾಡಿರ್ತಿಲ್ಲ ಅಷ್ಟು ಅದಕ್ಕೆ ರುಚಿ ಬರ್ತೈತಿ, ಅದು ಕರೆನೇ ಇರ್ತೈತಿ. ಹಾಗಾಗಿ ಅಡುಗೆ ಮಾಡೋದ್ನಾಗೆ ಯಾವುದೂ ಟೆನ್ಷನ್ ಇಲ್ಲದೆ, ಯಾರಿಗೂ ಏನೋ ಅನ್ನೋದು ಸಮಾಧಾನ ಮನಸ್ಸಿಂದ ಮಾಡಿರಿ, ಅಡುಗೆ ಭಾಳ ಟೇಸ್ಟ್ ಆಗ್ತೈತಿ. ಅದಾದಮೇಲೆ ಇಲ್ಲಿ ಪೇಸ್ಟ್ ಕೂಡ ರೆಡಿ ಆಯಿತು. ನಾನು ಇವಾಗ ಇದ್ರೊಳಗೆ 1-2 ಟೇಬಲ್ ಸ್ಪೂನು ಮತ್ತು ತುಪ್ಪನೂ ಮಿಕ್ಸ್ ಮಾಡ್ಕೊಂಡು ಅದೇ ಎಣ್ಣೆಯೊಳಗೆ ಅದ್ರಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಾರ್ಮಿನಾರ್ ಖಾರ ಹಾಕೋದು, ಅದರಿಂದ ಕಲರ್ ಮಸ್ತ್ ಬರ್ತೈತಿ. ಅದರೊಳಗೆ ನಾವು ಮಾಡಿಟ್ಕೊಂಡಿದ್ದ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸೈಡ್ಗೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಇದ್ರಾಗ ನಾವು ಇವಾಗ ಮಾಡಿಟ್ಕೊಂಡಿದ್ದೆ ಇದು ಮಸಾಲ ಹಾಕೋದು, ಪನ್ನೀರ್ ಮಸಾಲ. ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋದು. ಅಂದರೆ ಸೈಡ್ಗೆ ಎಣ್ಣೆ ಬಿಡಬೇಕದ, ಅಲ್ಲಿ ನಾನು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋದು. 1-2 ನಿಮಿಷ ಲೀಡ್ ಹಾಕಿ ಮುಚ್ಚಿಟ್ರೆ ಸೈಡ್ದಿಂದ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಭಾರಿ ಕನ್ಸಿಸ್ಟೆನ್ಸಿ ಆಗೈತಿ. ಇದ್ರಾಗ ಇವಾಗ ನಾನು 1 ಬೌಲ್ ಆಗೋಷ್ಟು ನೀರು ಹಾಕೊಂಡು, ಇಲ್ಲಿ ಬಿಸಿ ನೀರು ಯೂಸ್ ಮಾಡಿರಿ, ಇದರಿಂದ ಗ್ರೇವಿಗೆ ಟೆಕ್ಸ್ಚರ್ ಭಾಳ ಬರಿ ಬರ್ತೈತಿ. ಹಾಗಾಗಿ ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಫೈನಲಿ ಅದ್ರೊಳಗೆ ಪನ್ನೀರ್ ಹಾಕಿ 1-2 ನಿಮಿಷ ಬಾಯ್ಲ್ ಮಾಡಿಕೊಡ್ರಿ. ಜಾಸ್ತಿ ಇದನ್ನ ಕುದಿಸ್ಬಾರ್ದು, ಇಲ್ಲಾಂದ್ರೆ ಪನ್ನೀರ್ ರಬ್ಬರ್ ಗತ್ತೆ ಅದು. ಮತ್ತು ಊಟ ಮಾಡುವಾಗ ನಾವು ಕಾಜು ಮಸಾಲೆ ಈ ರೀತಿ ಸಿಂಪಲಾಗಿ ಕಾಜು ಪನ್ನೀರ್ ನೀವು ಒಂದ್ಸಲ ಟ್ರೈ ಮಾಡಿರಿ. ಬಾಯ್.